Hey everyone, welcome back to my YouTube channel. ಸೊ ಗೈಸ್, ನಾನು ಪ್ರೀವಿಯಸ್ ವ್ಲಾಗ್ ಹೇಳ್ದಂಗೆ ಇವತ್ತು ನಮಗೆ ಟೀಮ್ ಔಟಿಂಗ್ ಇದೆ, ಅಂದರೆ ಟೀಮ್ ಲಂಚ್ ಪ್ಲಸ್ ಮೂವಿ. ನೋಡಿ, ಈ ವ್ಲಾಗಲ್ಲಿ ನಮ್ಮ ಟೀಮ್ ಅವ್ರ ಜೊತೆ ಎಲ್ಲ ಸ್ವಲ್ಪ ಜನ ಜೊತೆ ಮಾತಾಡಿಸ್ತೀನಿ. ಯಾರಿಗೆ ಕ್ಯಾಮ್ರಾ ಕಾನ್ಷಿಯಸ್ ಅವ್ರ ಕ್ಯಾಮ್ರಾ ಫಿಯರ್ ಇಲ್ವೋ ಅವ್ರನ್ನೆಲ್ಲ ಮಾತಾಡಿಸ್ತೀನಿ ಈ ವ್ಲಾಗಲ್ಲಿ. ಆ್ಯಂಡ್ ಮೂವಿ ಹೇಗಿರುತ್ತೆ ಅಂತಲೂ ಹೇಳ್ತೀನಿ. ಬೆಳಗ್ಗೆ ಬೇಗನೆ ಎದ್ದೆ, ನಾನು ಯೂಶ್ವಲಿ ಎಕ್ಸಸೈಸ್ ಮಾಡ್ತೀನಲ್ಲ, ಸೊ ಮಾಡಿ ಬೇಗ ರೆಡಿ ಆದೆ. ಇವಾಗ ನಾನು 7 o'clock ಮನೆ ಬಿಡಬೇಕು. 8:15 ನಮಗೆ ಮೂವಿ ಇರೋದು, ಸೊ 7 o'clock ಮನೆ ಬಿಡಬೇಕು. ಅದು ಇವಾಗ 6:35. ಸೊ ಸ್ವಲ್ಪ ಬೇಗನೆ ರೆಡಿಯಾಗಿದ್ದೀನಿ. ನನ್ನ ಡ್ರಿಂಕ್ ರೆಡಿ ಇದೆ, ABC ಜ್ಯೂಸ್. ಲಾಸ್ಟ್ ವ್ಲಾಗಲ್ಲೂ ತೋರಿಸಿದ್ದೆ. ಸೊ ಅದನ್ನ ಕುಡ್ಕೊಂಡು ಹೊರಡುವ. ಇವತ್ತು ಹೇಗಿರುತ್ತೆ ನನ್ನ ಡೇ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಮಿಸ್ ಮಾಡಿದೆ ನೋಡಿ. ಹೊರಡೋಣ. 7 o'clock ಇನ್ನೂ 3 to 4 minutes ಇದೆ. ದಟ್ಸ್ ಫೈನ್. ನಾನು ಇಲ್ಲಿಂದ ಹೋಗೋಕ್ಕೆ 1 hour ಬೇಕು, ಸೊ ಬೇಗನೆ ಬಿಡ್ತೀನಿ. ನಾನು ಒಟ್ಟಿಗೆ ಯಾಕೋ ಬೆಳಗ್ಗೆ ಗಂಟ್ಲು ಕಟ್ಕೊಂಬಿಟ್ಟಿದ್ದೀನಿ. ಹಾಗೆ ಮತ್ತೆ ನಾನು ಮಾಲಿಗೆ ರೀಚ್ ಆದಮೇಲೆ ನಿಮಗೆ ಸಿಗ್ತೀನಿ ಆ್ಯಂಡ್ ನಮ್ಮ ಟೀಮ್ ಮೆಂಬರ್ಸ್ನೆಲ್ಲನೂ ತೋರಿಸ್ತೀನಿ. ಲೆಟ್ಸ್ ಗೋ. ಗೈಸ್, ನಾನು ಇಯರ್ಪಾಡ್ಸ್ ಮರ್ತ್ಬಿಟ್ಟಿದ್ದೀನಿ. ಇಯರ್ಪಾಡ್ಸ್ ಇಲ್ಲ ಅಂದರೆ ಕಷ್ಟ. ಇಲ್ಲಿಂದ 1 hour ಸುಮ್ಮನೆ ಕುತ್ಕೊಂಡು ಹೋಗ್ಬೇಕಾಗುತ್ತೆ. ಆ್ಯಂಡ್ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಯೋಚನೆ ಮಾಡಿದೆ, ಬಟ್ ದಟ್ಸ್ ಫೈನ್, ತೊಗೊಂಡೋಗ್ತೀನಿ. ಸುಮ್ಮನೆ 1 hour ಕುತ್ಕೊಂಡು ಹೋಗೋಕ್ಕಾಗಲ್ಲ. ತೊಗೊಂಡೆ ಹೋಗೋಣ. ಯಾಕೋ ಬೆಳಗ್ಗೆನೇ ಸುಸ್ತಾಗ್ತಿದೆ. ಮೈ ಗಾಡ್. ಮೆಟ್ರೋದಲ್ಲಿ ಗೈಸ್ ಮಾಲಿಗೆ ರೀಚ್ ಆಗಿದ್ದೀನಿ. ಇನ್ನು ಭೂಮಿಕಾ ಅವ್ರು ಬಂದಿಲ್ಲ, ಅಂದರೆ ನನ್ನ ಜೊತೆ ಇರೋರು ಬಂದಿಲ್ಲ. ಇಲ್ಲಿ ನಮ್ಮ ಹಳೆ ಟೀಮ್ ಮೆಂಬರ್ ಕಾವ್ಯ ಅವ್ರು ಬಂದಿದ್ದಾರೆ. ಹೋಗೋಣ. ಓಕೆ, ಇವಾಗ ಒಳಗೆ ಹೋಗೋಣ. ನೋಡಿ ಮಧು ಕ್ಯಾಮ್ರಾ ನೋಡಿದ್ರೆ ಮಗ್ಗ ಮುಚ್ಕೋತಾರೆ. ಹಾಯ್. ಓಕೆ, ಲೆಟ್ಸ್ ಗೋ. ಗೈಸ್, ಸ್ವಲ್ಪ ಜನ ಬಂದಿದ್ದಾರೆ, ಇನ್ನು ಸ್ವಲ್ಪ ಜನ ಒಳಗಡೆ ಹೋಗಿದ್ದಾರೆ. ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನಿಸುತ್ತೆ. ತುಂಬ ದಿನ ಆಯಿತು, ಆಲ್ಮೋಸ್ಟ್ 1 year ಆಯ್ತು ಅನಿಸುತ್ತೆ ನಾನು ಇಲ್ಲಿಗೆ ಬಂದು. ಗೈಸ್, ಈಗ ಎಲ್ಲ ಹೋದರು. ನಾನು ಮಾತ್ರ ನಿಂತಿದ್ದೀನಿ. ಭೂಮಿಕಾ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಪಾಪ ಅವ್ರು ಬಂದರೆ ಒಬ್ಬರೇ ಬರಬೇಕು ಅಂತ. ಇಲ್ಲಿ ಒಬ್ಬರು ಬಂದು, ನೀವು ರೀಲ್ಸ್ ಮಾಡ್ತೀರಾ ತಾನೇ, ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ರು. ಬೆಳಗ್ಗೆನೇ ಖುಷಿಯಾಗೋಯ್ತು ನನಗೆ. ತುಂಬ ಒಳ್ಳೆ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು. ಈ ವ್ಲಾಗ್ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್. ಓಕೆ, ಲೆಟ್ಸ್ ವೇಟ್ ಫಾರ್ ಅನದರ್ 5 minutes. ಅವರು 5-10 minutesಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡಿಬಿಟ್ಟು ಒಟ್ಟಿಗೆ ಹೋಗುವ. ಸೊ ಗೈಸ್, ಭೂಮಿಕಾ ಅವ್ರು ಬರ್ತಾಯಿದ್ದಾರೆ. ಇವಾಗ ಹೋಗೋಣ ಒಳಗೆ. ಆಲ್ರೆಡಿ 8:15 ಆಗಿಬಿಟ್ಟಿದೆ. ಟೈಮ್ ಎಷ್ಟು ಆಗಲೇ? 8:18 ಬನ್ನಿ. 8:15 ಇರೋದು. ಹೌದಾ? 8:30 ಅಂತ ಇರೋದು, 8:15 ಅಂತ ಹಾಕಿದ್ದಾರೆ. ನಾನು 8:12 ಇಲ್ಲಿದ್ದೆ. ಹಾಗೆ ನಾವು ಪಕ್ಕ ಟೈಮ್ ಫಾಲೋ ಮಾಡ್ತೀವಿ ಗೈಸ್. ಏನಂದ್ರಿ ಇನ್ನೊಂದು ಸಲ ಹೇಳಿ. ಟೈಮ್ ಅಂದರೆ ಮೇಘನ, ಮೇಘನ ಅಂದರೆ ಟೈಮ್ ಒಂದೇ. ಹಿಂಗೆ ನಾವು ಅದೇ ಆಫೀಸಲ್ಲಿ ಗೊತ್ತಾಗುತ್ತೆ. ಓಕೆ, ಮಾಲೆ ಖಾಲಿ ಹೊಡಿತಾ ಇದೆ ಬೆಳಗ್ಗೆನೆ. ಹೋಗೋಣ ಇವಾಗ, ಹೋಗಿ ಮೂವಿ ನೋಡುವ. ಎಂಟ್ರಿ ಕೊಟ್ಟಿದ್ದೀವಿ ಗೈಸ್. ಇಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಇದ್ದಾರೆ. ಹಾಯ್ ಮದನ್. ಹಾಯ್ ಮಧು. ನಿಮ್ಮ ಹೆಸರು ಅತಿಶಯ್. ಹಾಯ್ ಅತಿಶಯ್. ಗೈಸ್, ಇವರು ಇಷ್ಟು ದಿನ ಬ್ಲಾಗಲ್ಲಿ ಬರ್ತಿರಲಿಲ್ಲ ಕ್ಯಾಮ್ರಾ ಫಿಯರ್ ಅಂತ. ಇವಾಗ ನೋಡಿ, ನೆನ್ನೆ ಕ್ಲಿಪ್ಪೇ ಹಾಕಿಲ್ಲ ಅಂತ ಜಗಳ ಮಾಡ್ತಿದ್ದಾರೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಬಂದಿದ್ದೀವಿ. ಇಲ್ಲಿ ಮೈಕ್ ಒಳಗಡೆ ಯೂಸ್ ಮಾಡೋಂಗಿಲ್ವಂತೆ, ಅದಕ್ಕೆ ನಾನು ನಾರ್ಮಲ್ ವಾಯ್ಸಲ್ಲಿ ಮಾತಾಡ್ತಿದ್ದೀನಿ. ಇನ್ನು ಮೂವಿ ಸ್ಟಾರ್ಟ್ ಆಗಿಲ್ಲ ಗೈಸ್. ಇವಾಗ ಇಂಟರ್ವಲ್ಲು ನಿದ್ದೆ ಬರ್ತಾ ಇದೆ. ಇವಾಗ ಇಲ್ಲಿ ಬಂದಿದ್ದೀವಿ ಕೊಳ್ಳೋಕ್ಕೆ. ಕೇಳಿಸ್ತಾ ಇದೆ ಅಲ್ವಾ ಗೊತ್ತಿಲ್ಲ. ಏನಂತ? ಇಲ್ಲ, ಮೈಕ್ ಮಾತ್ರ ಯೂಸ್ ಮಾಡಂಗಿಲ್ಲ ಅಂದಿದ್ದವರು. ನಮ್ಮ ಹಳೆ ಟೀಮ್
ಮೆಂಟರ್ ಇವರು ಪ್ರಮೋದ್ ಅಂತ. ಹಾಯ್ ಪ್ರಮೋದ್. ಇಲ್ಲ ಹಂಗೆ ಆಗ್ತೀನಿ ಈ ವ್ಲಾಗಲ್ಲಿ. ಹಲೋ ಹಾಯ್. ಬರ್ತೀರಾ ಖಂಡಿತ. ಹಲೋ. ಈಗಾಗಲೇ ಕಮ್ಮಿ ಜನ ಇದ್ರು, ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಇವಾಗ ಆಲ್ರೆಡಿ ತುಂಬ್ಕೊಂಬಿಟ್ಟಿದ್ದಾರೆ. ಸ್ವಲ್ಪ ಖಾಲಿ ಆದಮೇಲೆ ಹೋಗಿ ಇಸ್ಕೊಳ್ಳೋಣ. ಇಲ್ಲಿ ಕೂಪನ್ ಕೊಟ್ಟಿದ್ದಾರೆ, ಸೊ ಇವಾಗ ಇಸ್ಕೋಬೇಕಿತ್ತು. ಇವಾಗ ತಗೊಂಡು ಹೋಗ್ತಾ ಇದ್ದೀವಿ ಪಾಪ್ಕಾರ್ನ್ ಆ್ಯಂಡ್ ಪೆಪ್ಸಿ. ಆಲ್ರೆಡಿ ಅದು ಪೆಪ್ಸಿ ಕೊಟ್ಟಿದ್ರು. ಸ್ಯಾಂಡ್ವಿಚ್ ಅಂತೆ ಇದು. ಮುಗೀತು ಫೈನಲಿ. ಎಷ್ಟು ಟೈಮ್ ಈಗ? 12:30. ಕರೆಕ್ಟಾಗಿ 12:30ನ? ಕರೆಕ್ಟಾಗಿ 12:30ಗೆ ಮುಗ್ದಿದೆ. ಹೆಂಗಿತ್ತು ಮೂವಿ? ಸೆಕೆಂಡ್ ಹಾಫ್ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿ. 4 hours ಹೆಂಗೋಯ್ತು ಅಂತ ಗೊತ್ತಿಲ್ಲ, ಬಟ್ ಕುತ್ಕೊಳ್ಳೋಕೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಿತ್ತು. ಗೈಸ್ ಪಾಪ್ಕಾರ್ನ್ ಕೊಟ್ಟಿದ್ರು, ಮೂವಿ ಮುಗಿದ್ರು ಪಾಪ್ಕಾರ್ನ್ ಖಾಲಿ ಆಗಿಲ್ಲ ನೋಡಿ. ಇದ್ರಲ್ಲಿ ಅನ್ಲಿಮಿಟೆಡ್ ಫಿಲ್ ಮಾಡ್ಕೊಂಡು ಬನ್ನಿ ಅಂತ ಬೇರೆ ಹೇಳಿದ್ರು. ಬ್ಯಾಗ್ ನೀನು ಚಿಕ್ಕ ಬ್ಯಾಗ್ ಅಲ್ವಾ, ಅದಕ್ಕೆ ಹರ್ಷಿ ಅವ್ರ ಬ್ಯಾಗಲ್ಲಿ ತುಂಬ್ಕೊಂಡು. ಯಾರು ದೊಡ್ಡ ಬ್ಯಾಗ್ ತಂದಿಲ್ವಾ? ಓಕೆ, ಇಷ್ಟು ವೇಸ್ಟ್. ಈಗ ಬೃಂದಾವ್ರನ್ನ ಕೇಳೋಣ ಮೂವಿ ಹೆಂಗಿತ್ತು ಅಂತ ಹೇಳಿ. ಚೆನ್ನಾಗಿತ್ತಾ? 4 hours ಕೂತಿದ್ರಲ್ಲ, 4 hours ಕೂತಿದ್ರಲ್ಲ, ಹೆಂಗನ್ಸ್ತು? ಜೋರಾಗಿ ಮಾತಾಡಿ, ಕೇಳಿಸಲ್ಲ ಮೈಕಿಲ್ಲ ಅಂದರೆ. ಗೈಸ್ ಕೆಳಗಡೆ ರೆಸ್ಟ್ ರೂಮ್ಗೆ ಹೋಗಿದ್ವಿ, ಇವಾಗ ಗ್ರೂಪ್ ಪಿಕ್ ಕರಿತಾ ಇದ್ದಾರೆ, ಹೋಗ್ತಾ ಇದ್ದೀವಿ ಮೇಲ್ಗಡೆ. ಸೊ ಹೋಗೋಣ, ಗ್ರೂಪ್ ಫೋಟೋ ಇಟ್ಕೊಂಡು ಬರೋಣ. ಅವ್ರು ಫೋನ್ ಬಿಟ್ಟು ಬಂದಿದ್ದಾರೆ, ವಾಶ್ರೂಮಲ್ಲಿ ಓಡ್ತಾ ಇದ್ದಾರೆ. ಈಗ ಫುಲ್ಲು ಟೋಟಲ್ ಎಲ್ಲರೂ ಗ್ರೂಪ್ ಫೋಟೋ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟು ಜನ ಇದ್ದೀವಿ, ಅದು ಹೆಂಗೆ ಕವರ್ ಆಗ್ತೀವೋ ಗೊತ್ತಿಲ್ಲ, ನೋಡೋಣ. ಎಲ್ಲ ನಿಂತಿದೆ ನೋಡಿ. ನಾನೇ ಕಾಣಿಸ್ತಾ ಇಲ್ಲ. ಕಾಣಿಸ್ತಿದ್ದೀರಾ ನೋಡಿ ಪ್ರಮೋದ್. ಮುಗಿತು ಗ್ರೂಪ್ ಫೋಟೋಸ್ ಎಲ್ಲ ಡಿಸ್ಪರ್ಸ್ ಆಗ್ತಿದ್ದಾರೆ. ಪ್ರಜ್ನಾ ನೋಡಿ, ನಮ್ಮ ಟೀಮ್ ಮೇಟ್ ಇವರು. ಹಲೋ ಶಿರೀಷಾ, ನಿಮಿಷಾ. ಹೇಗಿತ್ತು ಮೂವಿ ನಿಮ್ಮ ಪ್ರಕಾರ? ಚೆನ್ನಾಗಿತ್ತಾ? ಗೈಸ್ ಇವಾಗ 2 o'clock ಲಂಚ್ ಅಂತೆ, ಇವಾಗ ಇನ್ನು 1 o'clock. ಸೊ 1 hour ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಪಕ್ಕದಲ್ಲೇ ಒರೈನ್ ಮಾಲ್ ಇರೋದು, ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ. ಗೈಸ್ ಇವಾಗ ನಾವು ಒರೈನ್ ಮಾಲ್ಗೆ ಹೋಗ್ತಾ ಇಲ್ಲ, ಲೇಟ್ ಆಗಿಬಿಡುತ್ತೆ ಅಂತ. ಸೊ ಇಲ್ಲೇ ಟೈಮ್ ಪಾಸ್ ಮಾಡೋಣ ಅಂತ ನಿಂತಿದ್ದೀವಿ. ಏನು ಮಾಡೋದೋ ಗೊತ್ತಿಲ್ಲ, 1 hour ಇನ್ನು. ಇವರು ಮಾಡೋಕ್ಕೆ ಕೆಲಸ ಇಲ್ಲ, ಇವರಿಗೆ ವಿಡಿಯೋ ಬೇರೆ ತೆಗಿಬೇಕಂತೆ. ಏನೇನು ಮಾಡಿಸ್ತಾರೆ ನೋಡಿ ನಮ್ಮ ಕೈಯಲ್ಲಿ. ವಿಡಿಯೋ ಬೇರೆ ತೆಗಿಬೇಕಂತೆ ನಾವು. ಬ್ಲಾಗರ್ಗಳ ಕಥೆಗಳು ನೋಡಿ, ಇಷ್ಟೆಲ್ಲ ಮಾಡ್ಬೇಕು ನಾವು. ಗೈಸ್ ಇವಾಗ ಕೂತಿದ್ದೀವಿ ಊಟ ಮಾಡೋಕ್ಕೆ. ಓಕೆ, ಇವರೆಲ್ಲ ನಮ್ಮ ಹಳೆ ಟೀಮಲ್ಲಿ ಇದ್ದಿದ್ದು, ಇವರೆಲ್ಲ ನಮ್ಮ ಹೊಸ ಟೀಮ್. ನಾವೆಲ್ಲ ಮುದುಕರು. ಹೌದು, ಸೀನಿಯರ್ಸ್. ಎಲ್ಲರೂ ಆಲ್ಮೋಸ್ಟ್ ಸೀನಿಯರ್ಸ್ ಇಲ್ಲಿ. ಹಲೋ. ನೀರು ಕೊಟ್ಟಿಲ್ಲ, ಅವಾಗಿಂದ ಕೂತಿದ್ದೀವಿ. ಅಯ್ಯೋ, ನೀರು ಕೊಟ್ಟಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. 10 minutes 15 minutes ಆಯಿತು ಬಂದು ಕುತ್ಕೊಂಡು. ಅವರು ಫೈಟ್ ಮಾಡ್ತಿದ್ದಾರೆ ಅದರಲ್ಲಿ. ಫಸ್ಟು ಏನೋ ಪೊಟ್ಯಾಟೋದು ಹಾಕಿದ್ದಾರೆ, ಪೊಟ್ಯಾಟೋ ಫ್ರೈ ಆಯಿತು, ಸಮಥಿಂಗ್ ಲೈಕ್ ದ್ಯಾಟ್. ಈಗ ಇದೇನೋ ಪೊಟ್ಯಾಟೋ ಕಬಾಬ್ ಅಂತ ಕೊಟ್ಟಿದ್ದಾರೆ, ಆಲೂ ಕಬಾಬು. ಆ್ಯಂಡ್ ಇದು ಫಿಶ್ ಫ್ರೈ ಚೆನ್ನಾಗಿದೆ. ಫಿಶ್ಶು ವೆಜ್ ಕಂಪೇರ್ ಮಾಡಿದ್ರೆ ನಾನ್ ವೆಜ್ ಚೆನ್ನಾಗಿದೆ ಗೈಸ್. ಇವರೆಲ್ಲ ವೆಜ್ಜು.
ಗೈಸ್ ಈ ಫೋರ್ಕ್ನ ಈ ಥರ ಯೂಸ್ ಮಾಡೋದು ನೋಡಿ. ರುಚಿರ ಅವ್ರು ಕಂಡಿಡ್ದಿದ್ದಾರೆ. ಹೊಗೆ ಬೇರೆ ಬರ್ತಿದೆ, ಬರೀ ವೆಜ್ ಕೊಟ್ಟು ಹೊಟ್ಟೆ ತುಂಬಿಸ್ತಾ ಇದ್ದಾರೆ ಗೈಸ್. ನಾನ್ ವೆಜ್ಜು ಬಂತು ಅನ್ಸುತ್ತೆ. ಇದರಲ್ಲಿ ಪ್ರೊಫೆಷ್ನಲ್ ಆಗಿ ಹೆಂಗೆ ತಿನ್ನೋದು ಅಂತ ತೋರಿಸ್ತೀನಿ ನೋಡಿ. ವೆರಿ ಪ್ರೊಫೆಷನಲ್ ಗೈಸ್. ಸೊ ಜಸ್ಟ್ ಈ ಥರ ಏಸ್ಥೆಟಿಕ್ ಆಗಿ ತಗೊಂಡು ಇದನ್ನು ಈ ಥರ ಹಿಂಗೆ ಹೇಳ್ಕೊಂಡು ಅಷ್ಟೇ. ಸೈಡ್ ಡಿಶಸ್ ಎಲ್ಲ ಆಯಿತು. ಇವಾಗ ಮೇನ್ ಕೋರ್ಸು ನಾವೇ ಸೆಲ್ಫ್ ಸರ್ವಿಸ್ ಮಾಡ್ಕೋಬೇಕಂತೆ. ಸೊ ಇಲ್ಲಿ ಬಂದಿದ್ದೀವಿ ಇವಾಗ. ಇಲ್ಲಿ ಡೆಸರ್ಟ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಪೇಸ್ಟ್ರೀಸ್, ರಸಗುಲ್ಲ ಆ್ಯಂಡ್ ಅಲ್ಲೇನೋ ಪಾಯಸ ಅನಿಸುತ್ತೆ. ಸೊ ಇದೆಲ್ಲ ಆಮೇಲೆ ಹಾಕೊಂಬರೋಣ ಮೇನ್ ಕೋರ್ಸ್ ಆದಮೇಲೆ. ಈಗ ಎಲ್ಲ ಹಾಕೊಬಂದು ಕೂತಿದ್ದೀನಿ ನೋಡಿ. ಎಗ್ ರೈಸ್, ಬಿರಿಯಾನಿ ನಾನು ಪೀಸ್ ತಿನ್ನಲ್ಲ, ಸ್ವಲ್ಪ ಬಿರಿಯಾನಿ ಹಾಕೊಂಡಿದ್ದೀನಿ. ಸಲಾಡ್, ಕ್ಯೂಕ್ಯುಂಬರ್ ಆ್ಯಂಡ್ ಚಿಕನ್ ಒಂದು ಪೀಸ್ ಹಾಕೊಂಡು ಗ್ರೇವಿ ಹಾಕೊಂಡಿದ್ದೀನಿ. ಮಟನ್ ಲೆಗ್ ಸೂಪು ಆ್ಯಂಡ್ ಡೆಸರ್ಟ್ಸ್. ಸೊ ರಸಗುಲ್ಲ ಇದು ಎಲ್ರಿಗೂ ಹಾಕೊಂಬಂದಿರೋದು. ಗುಲಾಬ್ ಜಾಮೂನ್, ಬ್ರೌನಿ ಆ್ಯಂಡ್ ಕೇಕು ಆ್ಯಂಡ್ ಇದೇನೋ ಇದೆ. ಓಕೆ, ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬ್ಯಾಟ್. ಮನೆಯದಾಗ ಐಸ್ ಕ್ರೀಮು ಇದೆ, ಇವ್ರು ತಿಂತಾ ಇದ್ದಾರೆ ನೋಡಿ. ನಮಗೆ ಹೊಟ್ಟೆ ಇಲ್ಲ, ಅದಕ್ಕೆ ನಾವು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀವಿ. ಫುಲ್ ಹೊಟ್ಟೆ ತುಂಬಿಟ್ಟಿದೆ ಎಲ್ರಿಗೂ. ಇವ್ರ ಕಪ್ಪಲ್ಲಿ ಐಸ್ ಕ್ರೀಮ್ ನೋಡ್ಕೊಂಬಿಡಿ, ತೋರಿಸಿ. ಅಷ್ಟೇ ಗೈಸ್, ವಿ ಆರ್ ಡನ್ ಫಾರ್ ದ ಡೇ. ಫುಲ್ ಡನ್, ಸ್ಟಮಕ್ ಫುಲ್ ಆಗಿದೆ. ಇದಾಯಿತು, ಈಗ ಮನೆಗೆ ಹೋಗಬೇಕು ಅಷ್ಟೇ. ಎಲ್ಲಿ ಇವರು ಅವರಿಬ್ಬರು, ನಿಶಾ ಮತ್ತು ರಚನಾ ಅವರು ಹೋದ್ರಾ? ಓಕೆ, ಬಾಯ್ ಗೈಸ್. ಈಗ ಅಷ್ಟೇ ಮುಗೀತು. ಫೋನ್ ಬಿದ್ದೋಗ್ಬಿಡ್ತಿತ್ತು, ಕೈ ಒದ್ದೆ ಇದೆ. ಮನೆಗೆ ಹೋಗಬೇಕು. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಮನೆಗೆ ಹೋಗೋವರೆಗೂ ಚಾರ್ಜ್ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ನೋಡೋಣ. ಸಿಗೋಣ ನೆಕ್ಸ್ಟ್ ಯಾವಾಗಾದರೂ. ಬಾಯ್. ಓಕೆ ಗೈಸ್, ಇವಾಗ ಮನೆಗೆ ಹೋಗೋಣ. ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ಬೇರೆ ಹೇಳಿದ್ದೆ, ನೋಡೋಣ. ಮನೆಗೆ ಹೋಗೋವರೆಗೂ ಚಾರ್ಜ್ ಇದ್ದರೆ ವಿಲ್ ಸಿ. ಸಿಕ್ಕಾಬಟ್ಟೆ ಬಿಸಿಲಿದೆ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ಮೂವಿ ಬಗ್ಗೆ ಹೇಳಬೇಕು ಅಂದರೆ ನನಗೆ ಆ್ಯಕ್ಚುಲಿ ಹಿಂದಿ ಅಷ್ಟು ಅರ್ಥ ಆಗಲ್ಲ. 4 hours ಏನಪ್ಪ ಮಾಡೋದು, ಫಸ್ಟೇ ಎಲ್ಲ ಎದುರಿಸ್ತಿದ್ದೆ. 4 hours ಇದೆ ಏನಪ್ಪ ಮಾಡೋದು, ನಿದ್ದೆ ಬಂದುಬಿಡಿದೆ, ಪಕ್ಕ ಬೇಗ ಬೇರೆ ಎದ್ದಿರ್ತೀನಿ ಅಂದ್ಕೊಂಡೇ ಹೋದೆ. ಬಟ್ ಸೆಕೆಂಡ್ ಹಾಫ್ ಮಾತ್ರ ಫುಲ್ ಎಂಗೇಜಿಂಗ್ ಆಗಿತ್ತು ವೈಸ್. ಇಂಟರ್ವಲ್ ಆಗಿ 3 hours ಕಂಟಿನ್ಯೂಸ್ ಆಗಿ ಹೆಂಗೆ ಕುತ್ಕೊಂಡ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಇಟ್ ವಾಸ್ ಎಂಗೇಜಿಂಗ್ ಆ್ಯಂಡ್ ಚೆನ್ನಾಗಿತ್ತು ಮೂವಿ, ನೋಡ್ಬೋದು. ನಾನು ಆ್ಯಕ್ಚುಲಿ ಪಾರ್ಟ್ 1 ನೋಡಿರಲಿಲ್ಲ, ಪಾರ್ಟ್ 2 ನೋಡಿದೆ, ಚೆನ್ನಾಗಿತ್ತು. ಇವಾಗ ಪಾರ್ಟ್ 1 ನೋಡಬೇಕಂತಿದ್ದೀನಿ. ಯಾರು ನೋಡಬೇಕು ಅಂತಿದ್ದೀರೋ ಹೋಗಿ ನೋಡಿ, ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ಫುಡ್ ಬಂದರೆ ವೆಜ್ಜೇನೋ ಅಷ್ಟು ಹೇಳ್ಕೊಳ್ಳೋ ಥರ ಇರಲಿಲ್ವಂತೆ. ಬಟ್ ನಾನ್ ವೆಜ್ ಇಟ್ ವಾಸ್ ಗುಡ್. ನಾನ್ ವೆಜ್ಜು ಚೆನ್ನಾಗಿತ್ತು. ಆ್ಯಂಡ್ ಡೆಸರ್ಟು ಅಷ್ಟೇ, ತುಂಬ ಆ ಫುಡ್ ನೋಡ್ತಿದ್ದಾಗಲೇ ನಮಗೆ ತಿನ್ನೋಕ್ಕಷ್ಟು ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ತಿಂದ್ವಿ. ಇಟ್ ವಾಸ್ ಅ ಗುಡ್ ಡೇ, ಚೆನ್ನಾಗಿತ್ತು ಟೀಮ್ ಜೊತೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಖಂಡಿತವಾಗ್ಲೂ ಅನ್ಕೋತೀನಿ. ಆ್ಯಂಡ್ ತುಂಬ ಜನ ನನ್ನ ಕೊಲೀಗ್ಸ್ ಎಲ್ಲ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ನೋಡ್ತಾ ಇದ್ದೀರಾ ಅಂತಲೂ ಕೇಳಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ, until then keep watching, keep supporting, and thanks for watching. Bye bye.